ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ, ನೋಡೋಣ ಇಲ್ಲೊಂದಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ. ಈ ಸಲ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲ್ಸ್ಬೇಕಂತಿದ್ದೀರಾ, ಕಾಂಗ್ರೆಸ್ ನ ಗೆಲ್ಸ್ಬೇಕಂತಿದ್ದೀರಾ? ಬಿಜೆಪಿ. ಯಾಕೆಂದ್ರೆ ನಾವು ಯಾವಾಗ್ಲೂ ಬಿಜೆಪಿನೇ ಹಾಕೋದು ಮುಂಚೆಯಿಂದ. ರಾಘವೇಂದ್ರ ಅವ್ರು ಚೆನ್ನಾಗಿ ಕೆಲಸ ಮಾಡಿದಾರೆ ಇಲ್ಲಿ. ಮಾಡಿ. ಶಿವರಾಜ್ ಕುಮಾರ್ ಎಲ್ಲ ಇವತ್ತು ಬಂದ್ರು, ಗೀತಾ ಶಿವರಾಜ್ ಕುಮಾರ್ ಎಲ್ಲ ಅವ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ. ಚೇಂಜ್ ಮಾಡಿ ನೋಡೋಣ. ಓಕೆ, ನಿಮ್ಗೇನ್ ಅನ್ಸುತ್ತೆ? ನಮಗೂ ಹಂಗೆ ಸೇಮ್. ಯಾವ ತರ ಸೇಮ್ ಅಂದ್ರೆ? ಇವ್ರು ಹೇಳಿದ್ರಲ್ಲ ಅದೇ ತರ, ಸೇಮ್ ಕಟ್ ಕಾಪಿ ಪೇಸ್ಟ್. ಬಿಜೆಪಿ ಕಡೆನೆ. ಬಿಜೆಪಿನೇ. ಅಲ್ಲ, ಈ ಸಲ ಕಾಂಗ್ರೆಸ್ಗೆ ಅವಕಾಶ ಕೊಡ್ಬೋದಾ ಅಂತ? ಕಾಂಗ್ರೆಸ್ ಏನ್ ಬೇಡ ಅಂತಾನೆ. ಯಾಕೆ? ಕಾಂಗ್ರೆಸ್ ಬಂದಂಗೂ ಬರಗಾಲ ಜಾಸ್ತಿ. ಅಯ್ಯೋ, ಕಾಂಗ್ರೆಸ್ ಪಾಪ ಬರಕ್ಕೂ ಬರಗಾಲಕ್ಕೂ ಏನ್ ಸಂಬಂಧ? ಏನೋ ಅದೊಂಥರ ಹಂಗೆ. ನೀವ್ ಹೇಳಿ, ಏನ್ ಅನ್ಸುತ್ತೆ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೇಕು ಅಂತ? ನಾವು ಬಿಜೆಪಿ ಬರ್ಬೇಕು ಅಂತಾನೆ ಅನ್ಸಿವಿ. ಯಾಕೆಂದ್ರೆ ಮತ್ತಿನ್ನೇನು ನಮ್ಮ ಮಗಳು ಹೇಳಿದ್ಲಲ್ಲ ಅದೇ ತರನೇ ಬರಗಾಲ ಬರುತ್ತೆ ಅಂತ. ನೋಡೋಣ, ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ. ಸಾಹೇಬ್ರೆ, ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾಕೆ ಬಿಜೆಪಿ ಗೆಲ್ಸ್ಬೇಕು ನಾವು? ಕಾಂಗ್ರೆಸ್ ಬಂದು ಎಲ್ಲ ಬರಗಾಲ ಶುರುವಾಯ್ತು, ಒಂದು ಕೆಲ ರೈಟ್ ಮಾಡಿದ್ದಾರೆ, ಹಿಂಗಾಗಿ ಚೆನ್ನಾಗಿ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಂತಲ್ಲ. ಗ್ಯಾರಂಟಿ ಎಲ್ಲ ನಂಬಿಕೆ ಇಲ್ರಿ, ಅವಲ್ಲ 4 ದಿವಸ ಎಲ್ಲ ಸಾಲ ಮಾಡಿ ಇಟ್ಟಿದಾರಲ್ಲ. ಹೌದಾ, ಸಾಲ ಮಾಡ್ಬಿಟ್ಟಿದಾರಾ? ಅದೆಲ್ಲ ನಿಮ್ ತಲೆ ಮೇಲೆ ಬೀಳುತ್ತೆ ಅಂತನಾ? ನಮ್ಮ ತಲೆ ಮೇಲೆ ಬೀಳುತ್ತೆ. 10 ರೂಪಾಯಿ ನಮಗೆ ಕೊಟ್ಟೆ ನಮ್ಮ ಹತ್ರ 100 ರೂಪಾಯಿ ವಸೂಲಿ ಮಾಡ್ತಾರೆ, ಕಿತ್ಕೋತಾರೆ ಅಂತ. ಈ ಸಲ ಇಲ್ಲಿ ರಾಘವೇಂದ್ರ ಚೆನ್ನಾಗಿ ಕೆಲಸ ಮಾಡಿದಾರೆ ಅಥವಾ ಕಾಂಗ್ರೆಸ್ ಕೊಡೋಣ ಅವಕಾಶ ಅಂತನಾ? ನಮಗೆ ಬಿಜೆಪಿ ಸೆಂಟ್ರಲ್ ಬಿಜೆಪಿ, ಇಲ್ಲೂ ಬಿಜೆಪಿ ಎರಡು ಬಂದ್ರೆ ರೈತರಿಗೆ ಅನುಕೂಲ. ಹೌದಾ? ನೀವ್ ಹೇಳಿ, ರೈತರಿಗೆ ಅನುಕೂಲ ಅಂತಿದ್ದಾರೆ ಅವ್ರು, ಬಿಜೆಪಿ ಬಂದ್ರೆ ನಿಮ್ಗೆ ಯಾರು ಬರ್ಬೇಕು ಅಂತ? ನಮಗೆ ಸಿದ್ದರಾಮಯ್ಯ ಬರ್ಬೇಕಂಡ್ರಿ. ಹಿಂಗ್ ಲೇಡೀಸ್ ಅನುಕೂಲ ಮಾಡಿದ ಇವ್ರಿಗೆ ಪಕ್ಕದಲ್ಲಿ ಹಿಂಗ ಇದಾರೆ ನೋಡಿ, ನಿಮ್ ಪಕ್ಕದಲ್ಲಿ ವಿರೋಧ ಪಕ್ಷ ಬೇಕಾದಷ್ಟು ಅನುಕೂಲ ಮಾಡಿದಾರೆ. ಅವ್ರಿಗೆ ಇದ್ ಮಾಡೋದ್ ಬಿಟ್ಟು ಬಿಜೆಪಿ ಅಂತ ಕುತ್ಕೊಂಡ್ರೆ ಎಲ್ಲ ಬಿಜೆಪಿ ಎಲ್ಲ ಇದ್ ಮಾಡಿದ್ರೆ ಬರಗಾಲ ಬರ್ತೈತಿ ಅಂದ್ರೆ ದೇವ್ರಿಗೆ ಗೊತ್ತು, ಬರವಲ್ಲ ಮನುಷ್ಯನಿಗೆ ಏನ್ ಗೊತ್ತು? ಆತ್ಮಶುದ್ಧ ಹಿಡ್ಕೊಂಡು ದೇವ್ರಿಗೆ ಕೈ ಮುಗಿದ್ರೆ ಎಲ್ಲಿದ್ರು ದೇವ್ರ ಕಾಪಾಡ್ತಾನೆ. ಇವಾಗ ನೀವು ದೇವ್ರ ಕೈ ಮುಗಿದ್ಬಿಟ್ಟು ಮಳೆ ಬರ್ಸ್ಬೇಕು. ಮತ್ತಂಗಾರೆ ಮಳೆ ಬರ್ತಿತ್ತು ನೋಡ್ರಿ, ಬರಗಾಲ ಬಂದಾಗ ಒಂದ್ಸಲಿ ಬರ್ತೈತಿ. ಒಳ್ಳೆ ಯೋಜನೆ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಬಂದು. ಏನೇನು ಯೋಜನೆ ಮತ್ತೆ ಬಸ್ಸಿಗೆ ಇದಕ್ಕೆ ಲೇಡೀಸಿಗೆ ಮಾಡಿದಾರೆ, ನಮಗೇನ್ ಮಾಡಿಲ್ಲ. ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ, ಏನ್ ಇದ್ ಮಾಡಿಲ್ಲ, ಮಾಡ್ತಾರೆ ತಗೊಳ್ರಿ. ನೀವು ನೆಕ್ಸ್ಟ್ ಕಾಂಗ್ರೆಸ್ ನಾಯಕರು ಬಂದಾಗ ನಿಲ್ಸ್ಬಿಟ್ಟು ಕೇಳ್ಬೇಕು, ನಮಗೆ ಏನ್ ಮಾಡ್ತೀರಾ ನೀವು? ಬರೀ ಲೇಡೀಸಿಗೆ ಮಾತ್ರ ಎಲ್ಲ ಹೇಳ್ತೀರಾ? ಹೋರಾಟ ಇದೆ ನಿಮ್ದು. ಹೇಳ್ತೀವಿ. ಸರಿ, ಆಯ್ತು. ಸರ್, ಈಗ ಬಿಜೆಪಿ ಗೆಲ್ಲುತ್ತೆ ಅನ್ಸುತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ಸುತ್ತಾ ಈ ಸಲ ಲೋಕಸಭೆಯಲ್ಲಿ? ಕಾಂಗ್ರೆಸ್ ಬರ್ಬೋದು ಅಂತ ಹೋಪ್ ಇದೆ. ಬಿಜೆಪಿ ಅವರವರೇ ಕಿತ್ತಾಡ್ತಾರಲ್ಲ, ಹಂಗಾಗಿ ಕಾಂಗ್ರೆಸ್ ಬರ್ಬೋದು ಅಂತ ಹೋಗ್ತೀವಿ. ಇಲ್ಲೆಲ್ಲ ಯಾರು ಕೆಲಸ ಮಾಡಿದ್ರೆ ಜಾಸ್ತಿ ಅಂತ? ಇಲ್ಲೆಲ್ಲ ಕಿನ್ಮೇಲೆ ರತ್ನಾಕರ ಕೆಲಸ ಮಾಡಿದ್ರು ಅವರೇ ಜಾಸ್ತಿ. ಸೊ ಲಾಭ ಆಗತ್ತೆ ಅದು ಕಾಂಗ್ರೆಸ್ ಕ್ಯಾಂಡಿಡೇಟ್. ಇವರು ಗೀತಾ ಶಿವರಾಜ್ ಕುಮಾರ್ ಅವರು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಅಂತ ಒಂದು ಅಪವಾದ ಇದೆಯಲ್ಲ ಅವ್ರ ಮೇಲೆ. ಹೌದು ಪಾಪ, ಅವರಿಗೆ ಸೀಟ್ ಕೊಟ್ಟಾಗ್ಲೇ ಅಲ್ಲ ಒಬ್ಬರನ್ನ ಇದ್ ಮಾಡೋದು, ಗೆದ್ಮೇಲೆ ತಾನೇ ಓಡಾಡ್ ಮಾಡೋಕ್ಕಾಗೋದು. ಅಲ್ಲ, ಗೆಲ್ಲಕ್ಕಿಂತ ಮುಂಚೆನು ತುಂಬಾ ಜನ ಸೋತವ್ರು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಿರ್ತಾರಲ್ಲ ಬೇರೆ ಕಡೆ ಎಲ್ಲ, ಅದೇ ತರ ಇವ್ರು ಯಾಕೆ ಓಡಾಡಲ್ಲ ಅಂತ ಅವ್ರು ವೈಯಕ್ತಿಕ ಅವರಿಗೆ ಕೇಳಬೇಕು, ನಾವ್ ಹೆಂಗ್ ಹೇಳಕ್ಕಾಗತ್ತೆ. ಬಟ್ ಪರವಾಗಿಲ್ಲ, ಅವ್ರ ಹಂಗ್ ಬರ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಅದೇ ಗೆಲ್ಸ್ತೀವಿ ಅಂತ ಹೇಳ್ತೀರಾ? ಗೆಲ್ಸ್ತೀವಿ, ಮತ್ತೆ ಗೆಲ್ಸೋದು ಅಂತ ಒಂದು ಇದಲ್ಲ, ಅವರು ನೋಡ್ಬೇಕು ಏನಾಗತ್ತೆ ಅಂತ, ನೋಡ್ಬೇಕು ಅಂತ. ಒಟ್ನಲ್ಲಿ ನಿಮ್ಗೆ ಆಸೆ ಇದೆ ಕಾಂಗ್ರೆಸ್ ಬರ್ಲಿ. ಸರಿ. ಈಗ ನಾನು ನೇರಳೆ ಮರದ ಅಡ್ಡದಲ್ಲಿದ್ದೀನಿ. ಇಲ್ಲಿ ಒಂದಷ್ಟು ಜನ ಇದ್ದಾರೆ, ನಾವ್ ಇಲ್ಲೇ ಹರಟೆ ಹೊಡೆಯೋದು ಅಂತ ಹೇಳಿದ್ರು. ಸೊ ನಾನು ಕೂಡ ಅವ್ರ ಜೊತೆಗೆ ರಾಜಕಾರಣದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಏನ್ ಅನ್ಸುತ್ತೆ ಈ ಸಲ ಎಲೆಕ್ಷನ್ ಕಾವು ಹೇಗಿದೆ? ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಈಗ ಇಲ್ಲಿ ಮೇಡಮ್ ಅವರೇ, ಇಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ, ಎರಡೂ ಫೈಟ್ ಇದೆ. ಈಗ ಯಾವ್ದಕ್ ಹಾಕ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ, ಗೊಂದಲದಲ್ಲಿದ್ದಾರೆ ಎಲ್ಲ. ನೀವ್ ಯಾರ್ಗ ಹಾಕ್ಬೇಕಂತ ನಮ್ದು ಇನ್ನು ನೋಡೋಣ ಏನಾಗುತ್ತೆ ಏನು ಅನ್ನೋದು. ಸ್ವಲ್ಪ ವಾಲ್ತಾ ಇರೋದು ನೀವ್ ಯಾವ ಕಡೆ, ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಸ್ವಲ್ಪ ಇದೆ. ಕಾಂಗ್ರೆಸ್ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಆಸೆ ಇದೆ. ಏನಕ್ಕೆ ಕಾಂಗ್ರೆಸ್ನವರು ಅಂತ? ಏನೋ ಮೊದ್ಲಿಂದಾನು ನಾವು ಅದೇ, ಅದರಿಂದ ಆ ತರ ಇದಿದೆ. ಫುಲ್ ಅಟ್ಯಾಚ್ಡ್ ಎಲ್ಲ ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ ಜೊತೆಗೆ ಅಟ್ಯಾಚ್ಡ್ ಅಂತ ಇದಾರೆ. ನೋಡೋಣ, ನಿಮ್ಗೆ ಏನ್ ಅನ್ಸುತ್ತೆ, ಯಾರನ್ನ ಗೆಲ್ಸ್ಬೇಕಂತ ಇದೀರಾ ಈ ಸಲ? ನಾವು ಕಾಂಗ್ರೆಸ್ಗೆ ಅಂತನಾ? ಯಾಕೆ? ಬಡವರ ಬಗ್ಗರಿಗೆ ಅನುಕೂಲ ಆಗುತ್ತೆ. ಇವ್ರು ಮೋದಿ ಕಾ ಪರಿವಾರ, ಮೋದಿ ಕಾ ಗ್ಯಾರಂಟಿ ಅಂತೆಲ್ಲ ಮಾಡ್ತಿದ್ದಾರೆ. ಅವರು ಗೊತ್ತಿಲ್ಲ. ಸೇಮ್ ಗ್ಯಾರಂಟಿ ನಾನು ಕೊಡ್ತೀನಿ, ಎಲ್ಲರದ್ದು ಲೈಫ್ನು ಮೇಲೆ ಕೆತ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಅವೆಲ್ಲ ಗೊತ್ತಿಲ್ಲ, ನಮಗ್ ಬೇಕಾಗಿರೋದು ಕಾಂಗ್ರೆಸ್ ಅಷ್ಟೇ. ಸರಿ, ಆಯ್ತು. ನೀವ್ ಹೇಳಿ ಸರ್, ಏನ್ ಮಾಡ್ಬೇಕಂತ ಇದೀರಾ? ಬಿಜೆಪಿನ ಅಥವಾ ಕಾಂಗ್ರೆಸ್? ಬಿಜೆಪಿ. ಏನಕ್ಕೆ ಅಂತ? ನಾವು ಮುಂಚೆನೇ ಬಿಜೆಪಿಗೆ ಆಗ್ತಿರೋದು. ಇವಾಗ ಚೇಂಜ್ ಮಾಡ್ಕೋಬೋದಲ್ಲ? ಇಲ್ಲ, ಮೋದಿ ಅವ್ರು ಬಿಟ್ಟು ಹೋಗಂಗಿಲ್ಲ. ಓ, ಸರಿ. ಇಲ್ಲಿ ಅಭ್ಯರ್ಥಿ ಏನ್ ಇಂಪಾರ್ಟೆಂಟ್ ಆಗಲ್ಲ, ಅಲ್ಲಿ ಮೇಲ್ಗಡೆ ಮೋದಿ ಇರ್ಬೇಕು, ಸೆಂಟ್ರಲ್ ಬರ್ಬೇಕಂತ ಮೋದಿ ಅಂತ. ಅಲ್ಲ, ಇಲ್ಲಿ ನಮ್ ಕೈಗೆ ಕ್ಷೇತ್ರದಲ್ಲಿ ಇವರು ಸಂಸದರು ಸಿಗ್ಬೇಕು ತಾನೆ? ಕ್ಷೇತ್ರದಲ್ಲಿ
ಕ್ಷೇತ್ರದಲ್ಲಿ ಯಾವ್ದಾರ ಬರ್ಲಿ ಮೇಡಮ್ ಸೆಂಟ್ರಲ್ ನಮ್ ಮೋದಿ ಇದ್ರೆ ಸಾಕು ಅಂತ. ಓಕೆ, ಸರಿ ಆಯ್ತು. ನಿಮ್ಗೆ ಅನ್ಸುತ್ತೆ ಈ ಸಲ ಯಾರು ಬರ್ಬೇಕು? ಅವ್ರ ಕಾಂಗ್ರೆಸ್ ಆಗ್ತಾರ ನಾವು ಕಾಂಗ್ರೆಸ್ ಅಲ್ಲೇ ಮಾಡ್ತಾರ ನಾವು ನಮ್ಮ ಅಪ್ಪ ಅಮ್ಮ ಕಾಲದಿಂದ ಅದೇ ಕಾಂಗ್ರೆಸ್. ಇವಾಗ ಚೇಂಜ್ ಮಾಡ್ಕೋಬೋದಲ್ಲ, ಏನೇನೋ ಚೇಂಜ್ ಆಗ್ಬಿಟ್ಟಿದೆ. ಅವರಿಂದ ಏನ್ ಮಾಡಿದಾರೆ ಅದೇ ನಮ್ಗೆ ಅನ್ಕೂಲ. ಇಂದಿರಾ ಗಾಂಧಿ ಕಾಲದಿಂದ ಅದೇ ನಮ್ಗೆ ಬಂದಿದೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ನಿಮ್ಗೆ? ನಮ್ಗೆ ಯಾರು ಇದಾಗ್ತಾರೆ ನಮ್ಗೆ ಅನುಕೂಲ ಆಗ್ತದೆ ಅದ್ ಮಾಡೋದಷ್ಟೇ. ಇಂಥವ್ರಂತ ನಮ್ಗೆ ಹೇಳಕ್ಕಾಗಲ್ಲ. ಅಲ್ಲ, ನಿಮ್ಗೊಂದು ಆಸೆ ಇರುತ್ತಲ್ಲ ಇವ್ರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ. ಪ್ರೈಮ್ ಮಿನಿಸ್ಟರ್ ಅಂತ ಈಗ ಸಿದ್ದರಾಮಯ್ಯ ಆಗ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್. ಸೂಪರ್. ನೀವು ನಿಮ್ಮ ಆಸೆಯನ್ನು ನಾನು ಅವ್ರಿಗೂ ಕೂಡ ಹೇಳ್ತೀನಿ. ಸರಿ ಆಯ್ತು, ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾರು ಬರ್ಬೇಕು ಅಂತ ಅನ್ಸುತ್ತೆ? ನಮಗೆ ಮೋದಿನೇ ಮೇಡಮ್. ಮೋದಿನೇ. ಯಾಕೆ? ನಾವು ಅವಾಗಿಂದನೂ ಬಿಜೆಪಿಲೇ ಇರೋದು. ಚೆನ್ನಾಗಿ ಕೂತ್ಕೊಂಡಿದ್ದೀರಾ ನೀವು. ಕಾಂಗ್ರೆಸ್, ಬಿಜೆಪಿ, ಮೋದಿ. ನಮಗೆ ನಾವು ನಮ್ಮ ಹಿಂದುತ್ವನ ಉಳಿಸ್ಕೊಬೇಕು ಅಂದ್ರೆ ನಾವು ನರೇಂದ್ರ ಮೋದಿ ಅವ್ರನ್ನೇ ತರಬೇಕು. ಹಿಂದುತ್ವಕ್ಕೋಸ್ಕರ. ನಮ್ಮ ಹಿಂದೂ ಬೆಲೆ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಜನ ತಪ್ಪು ತಿಳ್ಕೊಂಡಿದ್ದಾರೆ ಮೇಡಮ್. ಅದಷ್ಟೇ ಮೋದಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಹೌದು, ನಾವು ಕೊರೋನಾ ಟೈಮಲ್ಲೆಲ್ಲ ಮೋದಿ ಅವರು ಬಾರಿ ಇದ್ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ, ಹೆಚ್ಚಿಗೆ 65 ವರ್ಷದಿಂದ ಆಡಳಿತ ಮಾಡಿದ್ದಾರೆ. ನಾವು ಹಂಗೆ ಇದೀವಿ. ಇವಾಗ ಸ್ವಲ್ಪ ಮುಂದೆ ಹೋಗ್ತಾ ಇರ್ಲಿ ನಮ್ಮ ದೇಶ. ನಮ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆಗ್ಬೇಕು. ಅವರೇ ಆಗ್ಬೇಕು. ಇಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವ್ರು ಗೆಲ್ಬೇಕು. ಸರಿ ಆಯ್ತು, ಮತ್ ಮಾತಾಡ್ಸೋಣ. ಸರಿ ಹೇಳಿ, ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನ. ಯಾಕೆ? ನಾವು ಸುಮ್ಮನೆ ಇಷ್ಟಪಟ್ಟಿದ್ದೀವಿ ಅಷ್ಟೇ. ಇಷ್ಟ. ಆಯ್ತು, ಸರಿ. ಹಂಗಾರೆ